ನಿಮಗೆ ಎಗ್ಗು ಬರೋಕ್ಕಿಂತ ಮುಂಚೆ ಈ ಥರದಾಗಲಿ ಬೌಲು ಈ ಥರದಾಗಲಿ ಯಾವ್ದಾರ ಟ್ರೈ ತಗೊಳ್ಳಿ. ಟ್ರೈ ತಗೊಂಡ್ಮೇಲೆ 1 kg ಸರಿಸುಮಾರು ಆಗೋಷ್ಟು 1 kg ಸರಿಸುಮಾರು ಆಗೋಷ್ಟು ನಿಮ್ಮದು ಪೌಲ್ಟ್ರಿ ಫೀಡು, ಯಾವ್ದಾದ್ರು ಪೌಲ್ಟ್ರಿ ಫೀಡು. ನಾವು ಇವಾಗ DORB ಹಾಕ್ತಿದ್ದೀವಿ, ನೀವು ಯಾವ್ದಾರು ಹಾಕ್ಬೋದು. ನಿಮ್ಮ ಕಡೆ DORB ಇದ್ದರೆ DORB, DDGS ಇದ್ದರೆ DDGS, ಇಲ್ಲ ಏನಾದರೂ ಪೌಲ್ಟ್ರಿ ಫೀಡ್ ಇದ್ದರೆ ಅದು, ಇಲ್ಲಾಂದರೆ ರೆಸ್ಟೋರೆಂಟ್ ವೇಸ್ಟ್, ಕಿಚನ್ ವೇಸ್ಟ್ ಇದ್ದರೆ ಅದು ಯಾವ್ದಾದ್ರು ಹಾಕ್ಬೋದು. ಅದನ್ನು ಹಾಕಿದ ಮೇಲೆ ನಾವು ನೀರನ್ನು ಹಾಕೋಬೇಕಾಗತ್ತೆ. ನೀರನ್ನು ಹಾಕ್ಕೊಂಡು ಕಲಿಸ್ಬೇಕು. ಇದು ನಾವು ಸಿಮೆಂಟ್ ಹೆಂಗೆ ಕಲಿಸ್ತೀವಿ ಆ ಥರ ಸಿಮೆಂಟ್ ಯಾವ ಟೆಕ್ಸ್ಚರ್ ಇರಬೇಕು ಆ ಥರ. ಇಲ್ಲಾಂದರೆ ನಿಮಗೆ ಇನ್ನೊಂದು ಎಕ್ಸಾಂಪಲ್ ಹೇಳೋದಾದರೆ ಉಪ್ಪಿಟ್ಟು ಯಾವ ಥರ ಇರಬೇಕು, ಅದು ಯಾವ ಥರ ಕನ್ಸಿಸ್ಟೆನ್ಸಿ ಇರುತ್ತೆ ನೀವು ಆ ಥರ ಮಾಡ್ಕೋಬೋದು. ಅದನ್ನು ಯಾವ ಸೈಜಲ್ಲಾದರೂ ನೀವು ಇದನ್ನು ತಗೋಬೋದು, ಅದೇನು ಪ್ರಾಬ್ಲಮ್ ಆಗಲ್ಲ. ನಿಮಗೆ ಒಂದು 1/2 kg ಆದರೂ ಬೇಕಾಗುತ್ತೆ. ಕಲಿಸ್ಕೊಂಡು ಇಟ್ಕೋಬೇಕು. ಇದನ್ನು ನೋಡಿದರೆ ಹೆಂಗೆ ಬಂತು, ಈ ಥರ ಕಲಿಸ್ಕೊಂಡು ಇಟ್ಕೋಬೇಕು. ನಿಮಗೆ ರಿಸೀವ್ ಆಗಿರೋಂಥ ಎಗ್ನ ನೀವು ಕೆಳಗೆ ಒಂದು ಪೇಪರ್ ಹಾಕ್ಕೊಂಡು ಈ ಥರ ಒಂದು ಜಲಡಿನ ತಗೊಂಡು, ಇದು ಚಿಕ್ಕದಾಗಿರಬೇಕು, ಇವು ಅದ್ರ ಮೇಲೆ ನೀವು ಈ ಥರ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳಿ. ಇನ್ನು ಸ್ವಲ್ಪ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ. ಈ ಥರ ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ಅದನ್ನು ಡೈರೆಕ್ಟಾಗಿ ಅದ್ರ ಮೇಲೆ ಇಟ್ಬಿಡಿ. ಕೆಳಗಡೆ ಸ್ವಲ್ಪ ಏನಾದರೂ ಬಿದ್ದರೆ ಅದು ಇದ್ರ ಮೇಲೆ ಆಮೇಲೆ ಹಾಕಂತೀರಿ. ಎಗ್ನ ಡೈರೆಕ್ಟಾಗಿ ಇದ್ರ ಮೇಲೆ ಹಿಂಗೆ ಪ್ಲೇಸ್ ಮಾಡ್ಕೊಳ್ಳಿ. ಬಿದ್ದಾಗ ಅದನ್ನು ಹಿಂಗೆ ತಗೊಂಡು ಇದ್ರ ಮೇಲೇ ಹಾಕ್ಕೊಳ್ಳಿ, ಕೆಳಗೆ ಹೋಗಲ್ಲ. ಈ ಥರ ಮಾಡಿಕೊಂಡು 5 to 7 days ಅದಕ್ಕೆ ಪ್ರಾಪರಾಗಿ ಇದು ಡ್ರೈ ಆಗಲಾರ್ದಂಗೆ 2 days ಬಿಟ್ಟು ನೀರು ಹಾಕ್ತಾಯಿದ್ರೆ ಅದು ಒಳ್ಳೆ ಲಾರ್ವಾ ಬೆಳೀತಾ ಇರುತ್ತೆ. ಇದು ಹ್ಯಾಚ್ ಆಗಲಿಕ್ಕೆ ಇನ್ನೊಂದು 3 days ಬೇಕಾಗುತ್ತೆ ಎಗ್ಗು ಬಂದಾಗ್ಲಿಂದ. ಇದು 3ನೇ ದಿವಸ ನಿಮಗೆ ಈ ಥರ ಆಗಿರುತ್ತೆ ಫೀಡು. ಈ ಥರ ಆದಾಗ ಏನು ಮಾಡ್ತೀರಂದರೆ ಸ್ವಲ್ಪ ಹೀಟ್ ಕೂಡ ಇರುತ್ತೆ ಟಬ್ಬಲ್ಲಿ, ಸ್ವಲ್ಪ ನೀರು ಹಾಕಬೇಕು. ಈ ಥರ ಒಂದ್ಸತೆ ಎಲ್ಲ ಲಾರ್ವಾ ಕೂಡ ಈ ಸೈಜಲ್ಲಿ ಇರ್ತವೆ. 3 days ನೀವು ಹಾಕಿದ ಮೇಲೆ ನೀವು ಒಂದ್ಸತಿ ಮಿಕ್ಸ್ ಮಾಡಿ ಒಂದ್ಸತಿ ನೀರು ಹಾಕಬೇಕು. ಹಿಂಗೆ ಜಾಸ್ತಿ ನೀರು ಹಾಕಿದರೆ ಲಾರ್ವಾ ಹೊರಗೆ ಬರ್ತವೆ. ಬೇಕಾದಾಗೆಲ್ಲ ನೀರು ಹಾಕಬೇಕು. ನೀರಿನ ಕನ್ಸಿಸ್ಟೆನ್ಸಿ ಈ ಥರ ಇರಬೇಕು. ಯಾವಾಗಲೂ ಸ್ವಲ್ಪ ವೆಟ್ಟಿರಬೇಕು. ಯಾವಾಗಲೂ ಸ್ವಲ್ಪ ವೆಟ್ಟಿದ್ದರೆ ಸರಿ ಸಾಕಾಗುತ್ತೆ. ಜಾಸ್ತಿ ನೀರು ಏನು ಬೇಕಾಗಲ್ಲ. ಸೆವೆನ್ ಡೇಸಲ್ಲಿ ನಾವು 3 days ನೋಡಿಲ್ವಲ್ಲ, 7 days ಇದು ಈ ಥರ ಹಾಕ್ತವೆ. ಇದನ್ನು ನೀವು ಎಲ್ಲಾದರೂ ನಿಮ್ಮ ಕೋಳಿಗೆ, ಚಿಕ್ಕ ಕೋಳಿ ಮರಿಗಳಿಗೆ ಹಾಕ್ಬೋದು. ಇಲ್ಲ ನಾವು ದೊಡ್ಡದು ಮಾಡ್ತೀವಿ, ಚಿಕನ್ನು ವೇಸ್ಟ್ ಏನಾದರೂ ವೇಸ್ಟ್ ಮೇಲೆ ಬೆಳೆಸೋರಾದರೆ ಇದನ್ನೇ ವೇಸ್ಟ್ ಮೇಲೆ ಬೆಳೆಸ್ಬೋದು. ನೀವು ಇದನ್ನು ವೇಸ್ಟ್ ಮೇಲೆ ಡೈರೆಕ್ಟಾಗಿ ಹಾಕಿಬಿಡ್ಬೋದು, ಅದು ಮತ್ತೆ ಫೀಡ್ ಮಾಡ್ಕೊಳ್ಳುತ್ತೆ.